ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಕುರಿ ತಡೆ ಮಟನ್ನು ಹೇಗೆ ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ಪ್ಲೀಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ, ಯಾಕಂದರೆ ಸ್ಟೆಪ್ ವೈಸ್ ಏನೇನು ಹಾಕ್ತೀವಿ ಅಂತ ಮತ್ತೆ ನಿಮ್ಗೆ ಅರ್ಥ ಆಗೋಲ್ಲ. ಸೊ ಈಗ ತಡ ಮಾಡಿದೆ ರೆಸಿಪಿ ಸ್ಟಾರ್ಟ್ ಮಾಡಿ. ತಲೆ ಮಾಂಸ ಮಾಡೋದಕ್ಕೆ ಈಗ ಒಂದು ಅರ್ಧ ಕಪ್ಪಷ್ಟು ಕಾಯಿ ತಗೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಆನಿಯನ್ಸು, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ ಸೊಪ್ಪು, ಒಂದು 10ರಿಂದ 15 ಕರಿಬೇವಿನ ಸೊಪ್ಪು, 7ರಿಂದ 8 ಹಸಿಮೆಣಸಿನಕಾಯಿ. ಇಷ್ಟು ನಾವು ಈ ಕೊಬ್ಬರಿ ಬಿಟ್ಟು ಇಷ್ಟೆಲ್ಲ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕಾಗುತ್ತೆ. ಈಗ 2ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಮೊದಲಿಗೆ ಹಸಿಮೆಣಸಿನಕಾಯಿ ಹಾಕ್ಕೊಳ್ಳಿ. ಆನಿಯನ್ಸ್ನ ಚಾಪ್ ಮಾಡ್ಕೊಂಡಿರೋದು ಹಾಕೊಳ್ಳಿ. ಒಂದು ಗಡ್ಡೆಯಷ್ಟು ನಾನು ಚಾಪ್ ಮಾಡ್ಕೊಂಡು ಹಾಕೊಂಡಿದ್ದೀನಿ. ಈಗ ಒಂದು ಕಲರ್ ಬರೋವರೆಗೂ ನೀಟಾಗಿ ಕೈ ಆಡಿಸ್ತಾ ಇರಬೇಕು. ಬ್ರೌನ್ ಕಲರ್ ಬರೋವರೆಗೂ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ, ಆನಿಯನ್ಸ್ನು ಈ ತರ ಹುರ್ಕೋಬೇಕಾಗುತ್ತೆ, ಆವಾಗಲೇ ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ ಸಾರು. ಆಗ ನಾನು ಟೊಮೊಟೊ ಹಾಕ್ತಿದ್ದೀನಿ. ಇದು ಅಷ್ಟೇ ಎಣ್ಣೆ ಇಲ್ಲ, ಅಟ್ಲೀಸ್ಟ್ 3 ಮಿನಿಟ್ಸ್ ಆದರೂ ನೀಟಾಗಿ ಹುರ್ಕೋಬೇಕಾಗುತ್ತೆ. ಸಾಫ್ಟ್ ಆಗಿ ಬರಬೇಕು, ಅಲ್ಲಿವರೆಗೂ ನಾವು ಎಣ್ಣೆಲಿ ಇಟ್ಕೋಬೇಕು. ಈಗ ಹಸಿಮೆಣಸಿನಕಾಯಿ ಹಾಕ್ತಿದ್ದೀನಿ. ಈಗ ಹಸಿ ಅಂಶ ಹೋಗೋವರೆಗೂ ಎಣ್ಣೆಯಲ್ಲಿ ಹುರ್ತೀವಿ. ಹಾಗೆ ಪುದೀನ ಸೊಪ್ಪು ಹಾಕ್ತಿದ್ದೀನಿ. ಹಾಗೆ ನಾನು ಡೈರೆಕ್ಟ್ ಆಗಿ ಕೊತ್ತಂಬರಿ ಸೊಪ್ಪನ್ನ ಹಾಕೊಂಡಿದ್ದೀನಿ. ಎಲ್ಲ ಹಸಿ ಅಂಶ ಹೋಗ್ಬೇಕು, ಅಲ್ಲಿವರೆಗೂ ಎಣ್ಣೆಲಿ ಹುರ್ಕೊಂಡ್ರೆ ಸಾರು ಟೇಸ್ಟ್ ಅನ್ನೋದು ಚೆನ್ನಾಗಿ ಬರುತ್ತೆ. ಹಂಗೆ ನಾವು ಡೈರೆಕ್ಟ್ ಆಗಿ ಎಲ್ಲ ಸಾಫ್ ಮಾಡ್ಕೊಂಡು ಮಿಕ್ಸಿಗೆ ಹಾಕೊಂಡಿದ್ರೆ ರಸ್ತಿನ ಟೇಸ್ಟ್ ಬರೋದು. ಸೊ ಈಗ ನಾನು ಕರಿಮೆಣಸು, ಚಕ್ಕೆ, ಲವಂಗ, ಹಾಗೆ 1 ಏಲಕ್ಕಿ, ಸ್ಟಾರ್ ಹೂವು ಇಷ್ಟೆಲ್ಲ ಹಾಕ್ತಿದ್ದೀನಿ. ಇದು ಡೈರೆಕ್ಟ್ ಆಗಿ ಎಣ್ಣೆಯಲ್ಲಿ ಹುರ್ಕೋಬೇಕಾಗುತ್ತೆ. ನೋಡಿ ಈ ತರ. ಈಗ ಅರ್ಧ ಸ್ಪೂನ್ ಅಷ್ಟು ನಾನು ಗಸಗಸೆ ಹಾಕ್ತಿದ್ದೀನಿ. 2 ಮಿನಿಟ್ಸ್ ಆರಿಸ್ಕೊಂಡು ಮಿಕ್ಸಿ ಜಾರ್ ಹಾಕೊಂಡು ನಾವು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ, ರುಬ್ಕೋಬೇಕಾಗುತ್ತೆ. ಕಾಯಿ ಹಾಕೋತಿದ್ದೀನಿ, ಒಂದು ಮುಷ್ಟಿ ಅಷ್ಟು ಕಾಯಿ. ಇದನ್ನ ರುಬ್ಕೋಬೇಕಾಗುತ್ತೆ, ಯಾಕಂದ್ರೆ ಇದು ಬೇಗ ರುಬ್ಬಕ್ಕಾಗಲ್ಲ. ಅದಕ್ಕೆ ಮೊದಲೇ ಇದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡ್ಬಿಡ್ತಿದ್ದೀನಿ. ಇಡಿಯಷ್ಟು ಶುಂಠಿ ಹಾಕೋತಿದ್ದೀನಿ, 1 ಇಡಿಯಷ್ಟು ಹಾಕೊಂಡಿದ್ದೀನಿ. ಈಗ ಶುಂಠಿ ಅರ್ಧ ಇಡಿ ಹಾಕೊಂಡ್ರೆ ಬೆಳ್ಳುಳ್ಳಿ 1 ಇಡಿ ಹಾಕೋಬೇಕಾಗುತ್ತೆ, ಆವಾಗಲೇ ಇದಕ್ಕೆ ಚೆನ್ನಾಗಿ ಬರೋದು. ನಾನು ಫಸ್ಟ್ ಮೊದಲಿಗೆ ನೀಟಾಗಿ ನೋಡಿ ಈ ಥರ ನಾನು ಮಿಕ್ಸಿ ಹಾಕೊಂಡಿದ್ದೀನಿ. ಈಗ ಹುರ್ಕೊಂಡಿರೋದು ಟೊಮೊಟೊ, ಆನಿಯನ್ಸು ಇವಾಗ ಹಾಕ್ಕೊತಿದ್ದೀನಿ. ಇವಾಗ ಇದೆಲ್ಲ ಹಾಕ್ಕೊಂಡು 1-2 ರೌಂಡು ನಾವು ಮಿಕ್ಸಿ ಮಾಡಿಕೊಂಡ್ರೆ ಮುಗಿಯುತ್ತೆ. ನೋಡಿ ನಾನೀಗ ರುಬ್ಕೊಂಡಿದ್ದೀನಿ, ಈ ಥರ ಪೇಸ್ಟ್ ಆಗಿದೆ. ಪೇಸ್ಟ್ ರೆಡಿ ಆಗಿದೆ. ಇವಾಗ ಆನ್ ಮಾಡಿಕೊಂಡು ಇದಕ್ಕೆ ಇಟ್ಕೊಳ್ಳಿ. ಈಗ ಒಂದು ಕುಕ್ಕರ್ಗೆ ಒಂದು 3 to 4 ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ. ಈಗ ಸಾಸಿವೆ ಸ್ವಲ್ಪ ಹಾಕೊಳ್ಳಿ, ಕರಿಬೇವಿನ ಸೊಪ್ಪು ಹಾಕೊಳ್ಳಿ. 10ರಿಂದ 15 ಕರಿಬೇವಿನ ಸೊಪ್ಪು ಹಾಕೊತಿದ್ದೀನಿ. ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಆನಿಯನ್ಸ್ನ ಹಾಕ್ತಿದ್ದೀನಿ, ಈರುಳ್ಳಿ. ಇವಾಗ ಆನಿಯನ್ಸು ನೋಡಿ ಈ ಥರ ಕಲರ್ ಬಂದಿದೆ. ಈಗ ಬೇಯಿಸ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಟೊಮೊಟೊನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಾಕ್ತಿದ್ದೀನಿ. ಇದು ಅಷ್ಟೇ ಎಣ್ಣೆಯಲ್ಲಿ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ಎಣ್ಣೆಗೆ ಇಟ್ಕೋಬೇಕು. ಇದೆಲ್ಲ ಎಷ್ಟು ರೋಸ್ಟ್ ಆದ್ರೂ ಚೆನ್ನಾಗಿ ಅಷ್ಟೇ ಹೆಚ್ಚು ಬರೋದು. ಅಂದರೆ ಟೊಮೊಟೊ ಹಸಿ ಹೆಚ್ಚು ಹಾಕಿದ್ರೆ ಡೈರೆಕ್ಟ್ ಆಗಿ ಹಾಕಿದ್ರೆ ಅದು ಚೆನ್ನಾಗಿರಲ್ಲ. ಅಟ್ಲೀಸ್ಟ್ ಒಂದು 3 to 4 ಮಿನಿಟ್ಸ್ ಎಣ್ಣೆಗೆ ಇಟ್ಕೋಬೇಕು. ಟೊಮೊಟೊ ಸಾಫ್ಟ್ ಆಗಬೇಕು, ಅಲ್ಲಿವರೆಗೂ ನಾವು ಇಟ್ಕೋಬೇಕಾಗುತ್ತೆ. ಇದು ಬ್ರೈನು. ಇದು ಡೈರೆಕ್ಟ್ ಆಗಿ ನಾವು ಇವಾಗಲೇ ಎಣ್ಣೆಲಿ ಬೇಕಿಲ್ಲ. ನಾವು ಮತ್ತೆ ಇದೆಲ್ಲ ಹುರ್ಕೊಂಡಿದ್ದಾದ್ಮೇಲೆ ಲಾಸ್ಟಲ್ಲಿ ಲಿಪ್ ಕ್ಲೋಸ್ ಮಾಡುವಾಗ ನಾವು ಹಾಕೋಬೇಕಾಗುತ್ತೆ. ನೋಡಿ, ಇದು ತಲೆ ಮಟನ್ನು ನೀಟಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳ್ಕೊಬೇಕು. ನೋಡಿ ಈ ಥರ ಕಟ್ ಮಾಡಿಕೊಂಡು ಎಲ್ಲ ಉಟ್ಕೊಂಡು ಇದು ಮಾಡ್ಕೊಂಡಿದ್ದೀವಿ.
ಒಂದು 2 to 3 ಟೈಮ್ಸ್ ನೀಟಾಗಿ ನೀರಲ್ಲಿ ತೊಳ್ಕೊಬೇಕು. ನೋಡಿ ಈ ಥರ ತೊಳ್ಕೊತಿದ್ದೀವಿ. ಅದು ಈಗ ನಾನು ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕ್ಕೊತಿದ್ದೀನಿ. ಯಾಕಂದರೆ ಇದು ಮಟನ್ನ ಚೆನ್ನಾಗಿ ಸುಡಬೇಕು. ಯಾಕಂದರೆ ಅಕ್ಕಿ ಎಷ್ಟು ಇದ್ದರೆ ಅಷ್ಟೊಂದು ಚೆನ್ನಾಗಿರಲ್ಲ. ಎಷ್ಟು ಕ್ಲೀನ್ ಮಾಡಿ ಎಷ್ಟು ಸುಡಿದ್ರೆ ಇದು ತಡೆ ಮಾಂಸ ಅನ್ನೋದು ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಕ್ಲೀನ್ ಮಾಡಿದ್ದ ಅಂತೇಳಿ ಇದಕ್ಕೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀವಿ. ಯಾಕಂದರೆ ಹೀಗೆ ಆಯಿಲಲ್ಲಿ ನಾವು ಉಪ್ಪು ಹಾಕಿ ಬೇಯಿಸಿದ್ರೆ ಆ ಪೀಸ್ಗೆಲ್ಲ ನೀಟಾಗಿ ಇಳಿಯುತ್ತೆ. ಯಾಕಂದರೆ ನಾವು ಡೈರೆಕ್ಟಾಗಿ ಸಾರ ಎಲ್ಲ ರುಬ್ಬೋಗ್ಬಿಟ್ಟು ಮಸಾಲೆ ಹಾಕಿದಾಗ ರುಬ್ಬಿಟ್ಟು ಹಾಕಿದ್ರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಎಲ್ಲ ಸಪ್ಪೆ ಇರುತ್ತೆ. ಅದಕ್ಕೆ ಇವಾಗಲೇ ನಿಮ್ಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಂಡು ಒಂದು 5 ಮಿನಿಟ್ಸ್ ನೀಟಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಳಿ. ಉಪ್ಪು ಜೊತೆಗೆ ನಾನು ಹಾಗೆ ಅರಿಶಿನ ಪುಡಿ ಹಾಕೋತಿದ್ದೀನಿ. ಇದು ಅಷ್ಟೇ, ಇವೆರಡು ಅಟ್ ಎ ಟೈಮ್ ಹಾಕೊಂಡು ಒಂದು 5 ಮಿನಿಟ್ಸ್ ಎಣ್ಣೆಯಲ್ಲಿ ನೀಟಾಗಿ ಕೈ ಆಡಿಸ್ಬೇಕು. ಈ ಥರ ಟಿಪ್ಸ್ ನಿಮ್ಮದು ಒಂದು 5 ಮಿನಿಟ್ಸ್ ಮಿನಿಮಮ್ 5 ಮಿನಿಟ್ಸ್ ಎಣ್ಣೆಯಲ್ಲಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳಿ. ಯಾಕಂದರೆ ತಲೆ ಸ್ಮೆಲ್ಲು ಅದೆಲ್ಲ ಹೋಗುತ್ತೆ. ಸಾರು ಅನ್ನೋದು ಅಷ್ಟೇ ರುಚಿಯಾಗಿರುತ್ತೆ. ಡೈರೆಕ್ಟಾಗಿ ನಾವು ಹಾಕ್ಬಿಟ್ಟು ಮಸಾಲೆ ರುಬ್ಬಿಟ್ಟು ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿ ಬರಲ್ಲ. ಸೊ ಇವಾಗ ನಾನು 10 ಮಿನಿಟ್ಸ್ ನೀಟಾಗಿ ಎಣ್ಣೆಯಲ್ಲಿ ನೋಡಿ ಈ ಥರ ಫ್ರೈ ಮಾಡ್ಕೊಂಡಿದ್ದೆ. ನೋಡಿ ಕಲರು ಈ ಥರ ಬಂದೈತೆ ನೋಡಿ. ಆವಾಗಲೇ ಯಾವ ಥರ ಕಲರ್ ಇದ್ದಿದ್ರೆ ರೆಡ್ಡಿಗಿತ್ತು ನೋಡಿ, ಇವಾಗಲೇ ಈ ಥರ ಆಗಿದೆ. ಅಷ್ಟುವರೆಗೂ ಒಂದು 10 ಮಿನಿಟ್ಸ್ ಎಣ್ಣೆಲಿ ಹುರ್ಕೊಂಡ್ರೆ ಚೆನ್ನಾಗಿದೆ. ಇವಾಗ ನಾವು ಏನು ರುಬ್ಕೊಂಡಿದ್ವಲ್ಲ ಮಿಕ್ಸಿಯಲ್ಲಿ, ಆ ಮಿಕ್ಸಿ ಹಾಕೊಂಡಿರೋ ಮಿಶ್ರಣವನ್ನು ಹಾಕೊಂಡು ಇದನ್ನು ಸಹ ಒಂದು 5 ಮಿನಿಟ್ಸ್ ಎಣ್ಣೆಲಿ ಹುರ್ಕೊಬೇಕು. ಯಾಕಂದರೆ ಹಸಿ ಅಂಶ ಅದು ಇದು ಇದ್ದರೆ ನಿಮಗೆ ಹೋಗುತ್ತೆ. ಇದನ್ನು ಸಹ ಎಲ್ಲ ಮಿಕ್ಸ್ ಮಾಡಲು 5 ಮಿನಿಟ್ಸ್ ಎಣ್ಣೆಲಿ ಹುರ್ಕೋಬೇಕಾಗುತ್ತೆ. ಈ ಥರ ಎಲ್ಲ ಮಸಾಲೆಯನ್ನು ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಎಷ್ಟು ಬೇಕಷ್ಟು ವಾಟರ್ ಹಾಕ್ಕೊಂಡಿದ್ದೀನಿ. ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಇನ್ ಕೇಸ್ ನಿಮಗೆ ಸೂಪ್ ಥರ ಬೇಕು ಅಂತ ಹೇಳಿದ್ರೆ ವಾಟರ್ನ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಗಟ್ಟಿ ಮುದ್ದೆಗಾಗಲಿ ಚಪಾತಿಗಾಗಲಿ ಬೇಕು ಅಂತ ಹೇಳಿದ್ರೆ ನೀರು ಸ್ವಲ್ಪ ಹಾಕ್ಕೊಂಡು ಒಂದು ಮಿನಿಮಮ್ 4 ವಿಸಿಲ್ಸ್ ಆದರೂ ಹಾಕ್ಸ್ಕೋಬೇಕು. ಯಾಕಂದರೆ ಅದು ತುಂಬ ಗಟ್ಟಿ ಇರುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ಈಗ ನಾನು ಮಟನ್ ಮಸಾಲ ಹಾಕ್ಕೊತಿದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ಅಷ್ಟು ನಾನು ಧನಿಯಾ ಪುಡಿ ಹಾಕ್ಕೊತಿದ್ದೀನಿ. ಇಲ್ಲ ನನಗೆ ಮಸಾಲ ಇಷ್ಟ ಆಗಲ್ಲ ಅನ್ನೋರು ಈಗ 1 ಟೇಬಲ್ ಸ್ಪೂನ್ ಹಾಕೋಬಹುದು. ಅರ್ಧ ಟೇಬಲ್ ಸ್ಪೂನ್ ಅಷ್ಟು ನಾನು ಗರಂ ಮಸಾಲ ಹಾಕೋತಿದ್ದೀನಿ. ನನ್ನ ಅಚ್ಚ ಖಾರದ ಪುಡಿ ಚಿಲ್ಲಿ ಪೌಡ್ರು ನಾನು 1 ಟೇಬಲ್ ಸ್ಪೂನ್ ಹಾಕೋತಿದ್ದೀನಿ. ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲೇ ನಾವು ಹಾಕೊಂಡಿದ್ವಲ್ಲ ಎಣ್ಣೆಲಿ ಹುರ್ಕೊಳಕ್ಕೆ 7ರಿಂದ 8 ಹಸಿಮೆಣಸಿನಕಾಯಿ ಹಾಕೋತಿದ್ದೆ. ಅದರಲ್ಲೂ ಖಾರ ಇರುತ್ತೆ. ಅದಕ್ಕೋಸ್ಕರ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕೋತಿದ್ದೀನಿ ಅಚ್ಚ ಖಾರದ ಪುಡಿ. ನೀವು ಖಾರ ನೋಡಿಕೊಂಡು ಹಾಕೊಳ್ಳಿ. ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡಿಕೊಂಡು ನೀವು ನೀರು ಹಾಕೋಬೇಕಾಗುತ್ತೆ. ನೋಡಿ ಮಸಾಲೆಗಳೆಲ್ಲ ಹಾಕ್ಕೊಂಡು ಫೈನಲ್ ಆಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ಈಗ ಮಸಾಲೆ ಎಲ್ಲ ಮುಗಿಯುತ್ತೆ. ಇಷ್ಟೇ. ಫೈನಲ್ ಆಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ಬಿಕಾಸ್ ನಾವು ಸ್ಟಾರ್ಟಿಂಗಲ್ಲಿ ಎಣ್ಣೆಲಿ ಹುರ್ಕೊಂಡಾಗ ಪೀಸ್ ಇಳಿಯೋಕ್ಕೆ ಒಂದಷ್ಟು ಹಾಕ್ಕೊಂಡಿದ್ವಿ. ಈಗ ಟೇಸ್ಟ್ ಎಲ್ಲ ನೋಡಿಕೊಂಡು ಸ್ವಲ್ಪ ಉಪ್ಪು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ನಾನು ಫೈನಲ್ ಆಗಿ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ. ಈಗ ಟ್ರೈನ್ ಇದು ಏನು ನಾವು ಲಾಸ್ಟಲ್ಲಿ ತೆಗೆದಿಟ್ಟಿದ್ವೋ ಅದನ್ನು ಇವಾಗ ಹಾಕ್ಕೊತಿದ್ದೀನಿ. ಯಾಕಂದರೆ ಸಾಫ್ಟ್ ಆಗಿರುತ್ತಲ್ಲ ಅದಕ್ಕೆ. ನೋಡಿ ಇಷ್ಟೆಲ್ಲ ಹಾಕ್ಕೊಂಡು ಕ್ಲೋಸ್ ಮಾಡಿ ಒಂದು 3 to 4 ವಿಸಿಲ್ಸ್ ಮಿನಿಮಮ್ ವಿಸಿಲ್ಸ್ ಹಾಕ್ಕೊಂಡು ತೆಗೆದ್ರೆ ಅಷ್ಟೇ. ಸೊ ಈಗ ನಾನು ಆಫ್ಟರ್ 5 ವಿಸಿಲ್ಸ್ ಹಾಕ್ಸ್ಕೊಂಡಿದ್ದಾದಮೇಲೆ ನಾನು ಲಿಡ್ನ ತೆಗಿತಿದ್ದೀನಿ. ನೋಡೋಣ ಹೇಗೆ ಬಂದೈತೆ ಅಂತ. ನೋಡಿದ್ರಲ್ವಾ, ನಾವು ಹಾಕಿರೋ ನೀರಿಗೂ ನಾವು ಹಾಕಿರೋ ಮಸಾಲೆಗೂ ಕರೆಕ್ಟಾಗಿ ಸರಿ ಹೋಗಿದೆ. ಏಕೆಂದರೆ ತಲೆ ಮಟನ್ಗೆ ನಾವು ನೀರು 1 ಗ್ಲಾಸ್ ಹೆಚ್ಚಿಗೆ ಹಾಕ್ಕೋಬೇಕು. ಬಿಕಾಸ್ ಮತ್ತು ಆರ್ತಾ ಅದು ತುಂಬ ಮಂದ ಬಂದುಬಿಡುತ್ತೆ. ಸೂಪ್ ಥರನೇ ಇರಬೇಕು. ನೋಡಿದ್ರಾ, ಇದೇ ಸಾರನ್ನ ನಾವು ಮುದ್ದಕ್ಕೆ ಇಲ್ಲ ರೈಸ್ಗೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಂತೂ ಮರಿಲೇಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಹೋಗೋಣ. ಎಲ್ಲರಿಗೂ ಧನ್ಯವಾದಗಳು.